ಇತ್ತೀಚೆಗೆ ಸ್ಯಾಂಡಲ್ವುಡ್ನಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಇದು ಕೂಡ ಸ್ಯಾಂಡಲ್ವುಡ್ನ ಬಿಗ್ ಬ್ರೇಕಿಂಗ್ ನ್ಯೂಸು. ಲವ್ ಮಾಕ್ಟೇಲ್ 3 ಚಿತ್ರದ ವಿರುದ್ಧ ಸ್ಟೋರಿ ಕದ್ದಿರುವ ಆರೋಪ ಕೇಳಿಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಲವ್ ಮಾಕ್ಟೇಲ್ 3 ಚಿತ್ರ ತಂಡದ ವಿರುದ್ಧ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಸ್ಯಾಂಡಲ್ವುಡ್ನ ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು. ಲವ್ ಮಾಕ್ಟೇಲ್ 3 ಚಿತ್ರದ ವಿರುದ್ಧ ಸ್ಟೋರಿ ಕದ್ದಿರುವಂತಹ ಆರೋಪ ಕೇಳಿಬರ್ತಾ ಇದೆ. ಲವ್ ಮಾಕ್ಟೇಲ್ 3 ಚಿತ್ರದ ವಿರುದ್ಧ ಸ್ಟೋರಿ ಕದ್ದಿದ್ದಾರೆ ಅನ್ನೋ ಆರೋಪ ಮಾಡಿದ್ದಾರೆ. ರಾಘವೇಂದ್ರ ನಾಯಕ್ ಅವರ ಕತೆಗೂ ಚಿತ್ರಕ್ಕೂ ಸಾಮ್ಯತೆ ಇದೆಯಾ ಅನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ರಾಘವೇಂದ್ರ ನಾಯಕ್ ಅವರು ಈ ರೀತಿ ಗಂಭೀರ ಆರೋಪ ಮಾಡಿದ್ದಾರೆ. ಇದೇ ಕಾರಣಕ್ಕೆ ಹಾಗಾದ್ರೆ ರಾಘವೇಂದ್ರ ಅವರು ಏನು ಹೇಳ್ತಾ ಇದ್ದಾರೆ? ರಾಘವೇಂದ್ರ ನಾಯಕ್ ಅವರು ಹೇಳ್ತಾ ಇರುವಂತದ್ದು ಸತ್ಯನ? ಹಾಗಾದ್ರೆ ಅವರ ಚಿತ್ರಕಥೆಗೂ ಹಾಗೂ ಚಿತ್ರದಲ್ಲಿ ಇರುವಂತಹ ಕಥೆಗೂ ಸಾಮ್ಯತೆ ಇದೆಯಾ? ಈ ಗಂಭೀರ ಆರೋಪಕ್ಕೆ ಡಾರ್ಲಿಂಗ್ ಕೃಷ್ಣ ಕೂಡ ಉತ್ತರ ಕೊಡ್ತಾರಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಇನ್ನು ಲವ್ ಮಾಕ್ಟೇಲ್ 3 ಕಥೆ ಕಳ್ಳತನ ಆಗಿದೆ ಅನ್ನೋ ಆರೋಪ ಮಾಡ್ತಾ ಇದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ಈ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಸ್ಟೋರಿ ಕದ್ದಿರುವಂತಹ ವಿವಾದ ತುಂಬಾ ಸದ್ದು ಮಾಡ್ತಾ ಇದೆ. ಲವ್ ಮಾಕ್ಟೇಲ್ 3 ಚಿತ್ರತಂಡದ ವಿರುದ್ಧ ಗಂಭೀರ ಆರೋಪಕ್ಕೆ ಬರ್ತಾ ಇದೆ. ಅರ್ಧ ಭಾಗ ಕಥೆ ಏನಿದೆ ಅದು ನನ್ನದೇ ಕಥೆ ಅಂತ ನಿರ್ದೇಶಕ ರಾಘವೇಂದ್ರ ನಾಯಕ್ ಅವರು ಹೇಳಿದ್ದಾರೆ. ಚಿತ್ರತಂಡದ ವಿರುದ್ಧ ಮಾರಿಗೋಲ್ಡ್ ಡೈರೆಕ್ಟರ್ ಆಕ್ರೋಶ ಹೊರಹಾಕಿದ್ದಾರೆ. ಡಾರ್ಲಿಂಗ್ ಕೃಷ್ಣ ವಿರುದ್ಧ ಪರೋಕ್ಷವಾಗಿ ಕುಟುಕಿದ್ದಾರೆ ನಿರ್ದೇಶಕ. ಯಾರಿಗಾದ್ರೂ ಕತೆ ಹೇಳುವಾಗ ಹುಷಾರಾಗಿರಿ ಅಂತ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಒಬ್ರಿಗೆ ಕತೆ ಹೇಳಬೇಕು ಅಂದ್ರೆ ಅವರು ಕತೆ ಕದಿಯುವಂತಹ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿ ಸ್ವಲ್ಪ ಎಚ್ಚರವಾಗಿ ಇರಿ ಈ ಬಗ್ಗೆ ಅಂತ ಎಚ್ಚರಿಸಿದ್ದಾರೆ ಕೂಡ. ಫೇಸ್ಬುಕ್ ಪೋಸ್ಟ್ ಮೂಲಕವಾಗಿ ಬೇಸರ ವ್ಯಕ್ತಪಡಿಸಿದ್ದಾರೆ ರಾಘವೇಂದ್ರ. ಹೀಗಾಗಿ ಭಾರಿ ಸಂಕಷ್ಟದಲ್ಲಿ ನಿರ್ಮಾಪಕ ಗುರು ದೇಶಪಾಂಡೆ ಅವರಿದ್ದಾರೆ. ವಿವಾದದ ಸುಳಿಯಲ್ಲಿ ಲವ್ ಮಾಕ್ಟೇಲ್ 3 ಸಿನಿಮಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ರಚನಾ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಚನಾ, ಇತ್ತೀಚೆಗೆ ಸ್ಯಾಂಡಲ್ವುಡ್ನಲ್ಲಿ ಸಾಕಷ್ಟು ಆರೋಪಗಳು ಕೇಳಿಬರ್ತಾ ಇದ್ದಾವೆ. ಇದೀಗ ಲವ್ ಮಾಕ್ಟೇಲ್ 3 ಚಿತ್ರದ ಕತೆ ಕಳ್ಳತನ ಮಾಡಿರುವಂತಹ ಕತೆ ಅನ್ನೋ ಆರೋಪ ಕೂಡ ಕೇಳಿಬರ್ತಾ ಇದೆ. ಏನ್ ಹೇಳಿದ್ದಾರೆ ರಾಘವೇಂದ್ರ ನಾಯಕ್ ಅವರು, ಏನೇನೆಲ್ಲ ಆರೋಪ ಮಾಡಿದ್ದಾರೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಸಂತೋಷ್, ಏನು ಲವ್ ಮಾಕ್ಟೇಲ್ 3 ಸಿನಿಮಾ ಮಾರ್ಚ್ 19ರಂದು ಬಿಡುಗಡೆ ಆಯಿತು. ಇದಾದ ಬಳಿಕ ಈ ಹಿಂದೆ ಮೊದಲೇ ಲವ್ ಮಾಕ್ಟೇಲ್ 1 ಆಗಿರ್ಬೋದು 2 ಆಗಿರ್ಬಹುದು ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಗಳಿಸಿತ್ತು. ಇದೀಗ ಲವ್ ಮಾಕ್ಟೇಲ್ 3 ಬಿಡುಗಡೆಯಾಗಿ ಅದು ಕೂಡ ದೊಡ್ಡ ಮಟ್ಟದಲ್ಲಿ ಹೆಚ್ಚು ಮಾಡ್ತಾ ಇದೆ. ಹಾಗೂ ಎಲ್ಲರೂ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಸಿನಿಮಾ ಬಹಳಷ್ಟು ಚೆನ್ನಾಗಿದೆ, ಎಮೋಷನ್ಸ್ ಇದೆ, ಭಾವನೆಗಳನ್ನ ನಮ್ಮಲ್ಲಿ ಒಳಗಾಗ್ತದೆ ನಮ್ಮನ್ನ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಹೊತ್ತಲ್ಲೇ ಇದೀಗ ರಾಘವೇಂದ್ರ ನಾಯಕ್ ಅವರು ತಮ್ಮ ಒಂದು ಸೋಷಿಯಲ್ ಮೀಡಿಯಾ, ಈ ಹಿಂದೆ ಅವರು ಹಲವು ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ರು. ಅವರು ಏನಿದ್ದಾರೆ, ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ, ಅದರಲ್ಲೂ ಕೂಡ ಪ್ರಮುಖವಾಗಿ ಫೇಸ್ಬುಕ್ ಅಲ್ಲಿ ಬರ್ಕೊಂಡಿದ್ದಾರೆ, ಯಾರು ಕೂಡ ನಿಮ್ಮ ಕಥೆಯನ್ನ ಬೇರೆಯವ್ರಿಗೆ ಹೇಳಕ್ ಹೋಗ್ಬೇಡಿ, ಹೋಗಿ ಅದನ್ನ ರಿಜಿಸ್ಟ್ರೇಷನ್ ಮಾಡಿ ಅಂತ ಹೇಳಿ ಅವರು ಒಂದು ಪೋಸ್ಟ್ ಅನ್ನ ಹಾಕಿರುವಂತದ್ದು. ಇದೀಗ ಎಲ್ಲರಲ್ಲೂ ಕೂಡ ಒಂದು ಅನುಮಾನ ವ್ಯಕ್ತವಾಗ್ತಾ ಇದೆ. ಏನು ಅಂದ್ರೆ, ನಿಜಕ್ಕೂ ಕೂಡ ಲವ್ ಮಾಕ್ಟೇಲ್ 3 ಅನ್ನ ಡಾರ್ಲಿಂಗ್ ಕೃಷ್ಣ ಅವರು ಕದ್ದಿದ್ದಾರಾ, ಇದು ಕದ್ದ ಕಥೆಯಾ ಅಂತ ಹೇಳಿ ಎಲ್ಲರಲ್ಲೂ ಕೂಡ ಅನುಮಾನ ವ್ಯಕ್ತವಾಗ್ತಾ ಇದೆ. ಅವರ ಒಂದು ಫೇಸ್ಬುಕ್ ಖಾತೆಯಲ್ಲಿ ಏನ್ ಬರ್ಕೊಂಡಿದ್ದಾರೆ ಅಂದ್ರೆ, ನಾನು ಗುರು ದೇಶಪಾಂಡೆ ಏನಿದ್ದಾರೆ, ಅವ್ರು ಈ ಹಿಂದೆ ಡಾರ್ಲಿಂಗ್ ಕೃಷ್ಣ ಅವರನ್ನ ಒಳಗೊಂಡಂತೆ ಒಂದು ಸಿನಿಮಾವನ್ನ ನಿರ್ದೇಶನ ಮಾಡಿದ್ರು, ಜಾನಿ ಜನಾರ್ದನ್ ಅಂತ ಹೇಳಿ. ಅವರು ರಾಘವೇಂದ್ರ ಅವರು ಹಾಗೂ ಡಾರ್ಲಿಂಗ್ ಕೃಷ್ಣ ಅವರು ಒಂದು ಓರಿಯನ್ ಮಾಲ್ ಅಲ್ಲಿ ಎದುರುಗಡೆ ಇರುವಂತಹ ಒಂದು ಫ್ಲಾಟ್ ನಲ್ಲಿ ನಾವು ಭೇಟಿ ಆಗಿದ್ವಿ. ಆ ಸಂದರ್ಭದಲ್ಲಿ ನಾನು ಗುರು ದೇಶಪಾಂಡೆ ಅವರಿಗೆ ಈ ಕಥೆಯನ್ನ ಹೇಳಿದ್ದೆ, ತಂದೆ ಮಗಳ ಆಧಾರಿತ ಒಂದು ಕಥೆಯನ್ನ ಹೇಳಿದ್ದೆ. ಈ ಕಥೆಯನ್ನ ಅವರು ತೆಗೆದುಕೊಂಡು ಅವರು ಲವ್ ಮಾಕ್ಟೇಲ್ 3 ಅನ್ನ ಮಾಡಿದ್ದಾರೆ ಅಂತ ಹೇಳಿ ಒಂದು ಗಂಭೀರ ಆರೋಪವನ್ನ ಮಾಡಿರುವಂತದ್ದು. ಸಂತೋಷ್, ಧನ್ಯವಾದಗಳು ರಚನಾ ನಿಮ್ಮೆಲ್ಲ ಮಾಹಿತಿಗೆ. ಇದಕ್ಕೆ ಸಂಬಂಧಪಟ್ಟಂತೆ ಲವ್ ಮಾಕ್ಟೇಲ್ 3 ಚಿತ್ರತಂಡ ಏನಿದೆ ಅದು ಯಾವ ರೀತಿಯಾಗಿ ಇದಕ್ಕೆ ಉತ್ತರ ಕೊಡುತ್ತೆ, ಜೊತೆಗೆ ಒಂದು ವೇಳೆ ಏನಾದರೂ ನಿಜವಾಗ್ಲೂ ಸ್ಟೋರಿ ಕದ್ದಿರುವಂಥದ್ದು ಏನಾದರೂ ಆಗಿದ್ದೇ ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನಿನ ಮೊರೆ ಹೋಗ್ತಾರಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಎದುರಾಗುತ್ತೆ. ಒಂದು ವೇಳೆ ಕಾನೂನಿನ ಮೊರೆ ಹೋಗಿದ್ದೇ ಆದರೆ ಆಗ ಚಿತ್ರತಂಡದ ನಿರ್ಮಾಪಕರು ಜೊತೆಗೆ ಡೈರೆಕ್ಟರ್ ಯಾರಿದ್ದಾರೆ ಎಲ್ಲರೂ ಕೂಡ ಕಾನೂನಿನ ಒಂದು ಸಮಸ್ಯೆಯನ್ನು ಕೂಡ ಎದುರಿಸಬೇಕಾಗತ್ತೆ. ಹೀಗಾಗಿ ರಾಘವೇಂದ್ರ ನಾಯಕ್ ಏನಿದ್ದಾರೆ ಅವರ ಮುಂದಿನ ನಡೆ ಮೇಲೆ ಇದೆಲ್ಲವೂ ಕೂಡ ಡಿಪೆಂಡ್ ಆಗಿರುತ್ತೆ. ಅವರು ಯಾವ ನಿರ್ಧಾರವನ್ನು ಕೈಗೊಳ್ಳುತ್ತಾರೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಒಂದು ವೇಳೆ ನಿಜವಾಗ್ಲೂ ಅವ್ರ ಹತ್ರ ಏನಾದರೂ ರೈಟ್ಸ್ ಇದ್ದರೆ ಅಥವಾ ಕಥೆಯನ್ನು ಅವರು ಚಿತ್ರತಂಡದ ಏನು ಚಿತ್ರಕಥೆಗಾರರು ಯಾರಿದ್ದಾರೆ ಅವರಿಗಿಂತ ಮುಂಚೆನೇ ಅದನ್ನು ಒಂದು ವೇಳೆ ಬರೆದಿದ್ದರೆ ಇದಕ್ಕೆ ಸಂಬಂಧಪಟ್ಟಂತೆ ಕಾನೂನು ಸಮರಕ್ಕೂ ಕೂಡ ಅವರು ಮುಂದಾಗಬಹುದು, ಅದಕ್ಕೂ ಕೂಡ ಅವಕಾಶ ಇರುತ್ತೆ. ಹೀಗಾಗಿ
ರಾಘವೇಂದ್ರ ಅವರು ಯಾವ ನಿರ್ಧಾರಕ್ಕೆ ಮುಂದಾಗ್ತಾರೆ, ಅವರ ಮುಂದಿನ ನಡೆ ಏನು ಅನ್ನುವಂಥದ್ದು ಇಲ್ಲಿ ಒಂದು. ಮತ್ತೊಂದೆಡೆ ಲವ್ ಮಾಕ್ಟೇಲ್ ಚಿತ್ರತಂಡ ಏನಿದೆ ಅವರು ಡಿಫಾರ್ಮೇಷನ್ ಕೇಸ್ ಕೂಡ ಹಾಕಬಹುದಾಗುತ್ತೆ. ಸುಳ್ಳು ಹೇಳಿದರೆ, ಚಿತ್ರತಂಡದ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ಅಂತ ಅವರು ಕೂಡ ಆರೋಪ ಮಾಡಬಹುದಾಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.